ಇನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ವಿದೇಶದಿಂದ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. 3,39 ಲಕ್ಷ ಮೌಲ್ಯದ 9.7 kg ಹೈಡ್ರೋಫೋನಿಕ್ ಗಾಂಜಾ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದ ಪ್ರಯಾಣಿಕ. ಲಗೇಜ್ ಚೆಕಿಂಗ್ ವೇಳೆ ಪ್ರಯಾಣಿಕನ ಲಗೇಜ್ ಬ್ಯಾಗಲ್ಲಿ ಗಾಂಜಾ ಪತ್ತೆಯಾಗಿದೆ. ಗಾಂಜಾ ಸಮೇತ ಪ್ರಯಾಣಿಕನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಗಾಂಜಾ ಸಮೇತ NDPS ಕಾಯ್ದೆಯಡಿ ಕಸ್ಟಮ್ಸ್ ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದಾಗಿರುವಂಥದ್ದು. ಇತ್ತೀಚೆಗೆ ಇದು ವಿಪರೀತ ಆಗ್ತಾ ಇದೆ. ಡ್ರಗ್ಸ್ ಹಬ್ ಆಗ್ತಾ ಇದೆ ಬೆಂಗಳೂರು. ಹಾಗೆ ನೋಡಕ್ಕೆ ಹೋದರೆ ಆ ಥರ ಏಕಾಏಕಿ ಬಿಂದಾಸಾಗಿ ಬ್ಯಾಗಲ್ಲಿ ಇಟ್ಕೊಂಡು ಬಂದರೆ ಸಿಕ್ಕಾಕೊಳ್ಳದೆ ಇರ್ತಾರ? ಸಿಕ್ಕಾಕೊಂಡಿದ್ದಾರೆ. ಬಟ್ ಅದರ ಮೌಲ್ಯ ನೋಡಿ, 3,39 ಲಕ್ಷ ಅಂತ ಇದರ ಮೌಲ್ಯ. ಹೈಡ್ರೋಫೋನಿಕ್ ಗಾಂಜಾ ಅಂದರೆ ರಾ ಗಾಂಜಾವನ್ನು ಸಂಸ್ಕರಿಸಿ ತರುವಂಥದ್ದು. ಅದನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ದೂರು ದಾಖಲಾಗಿದೆ. NDPS ಕಾಯ್ದೆಯಡಿ ಈಗ ಮುಂದಿನ ಕ್ರಮ ಏನು ತಗೋಬೇಕು ಅದನ್ನು ಮಾಡ್ತಾರೆ. ಈಗ ಆ ಪ್ರಯಾಣಿಕ ಯಾರು, ಎಲ್ಲಿ ಅವನು, ಈ ಹಿಂದೆ ಈ ಥರ ಏನಾದರೂ ಸಾಗಾಟ ಮಾಡಿದ್ನಾ ಇಲ್ವಾ ಎಲ್ಲ ಗೊತ್ತಾಗಬೇಕಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ವಿಚಾರಣೆಗೆ ಪೊಲೀಸರು ಮುಂದಾಗಿದ್ದಾರೆ.